ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರಿ? ನಾನಿವತ್ತು ಬಂದಿದ್ದೀನಿ ಡಿ-ಮಾರ್ಟ್ಗೆ. ಸ್ವಲ್ಪ ಮನೆ ಸಾಮಗ್ರಿಗಳು ಬೇಕಿತ್ತು, ಅದಕ್ಕೆ ಪರ್ಚೇಸ್ ಮಾಡೋಣ ಅಂತ ನಾನು ನಮ್ಮ ಅತ್ತೆ ಬಂದಿದ್ದೀವಿ. ಬನ್ನಿ ನೋಡೋಣ ಮತ್ತೆ ನಾನು ಏನೇನು ಕೇಳಿದ್ರು ಕೊಡಿಸ್ತಾರಾ ಇಲ್ವಾ ಅಂತ ನೋಡೋಣ ಬನ್ನಿ. ಮತ್ತೆ ನೋಡಿ ಇಲ್ಲಿದ್ದಾರೆ ನಮ್ಮ ಅತ್ತೆ. ಆಯ್ತೆ ಹಾಯ್ ಇಲ್ಲಿ ಶುರು ಹಚ್ಕೊಂಬಿಟ್ಟೆ ವಿಡಿಯೋ ರೀ ಮಾಡೋದ ಅತ್ತೆ. ಏನ ಶಾಪಿಂಗ್ ಮಾಡೋ ಕರ್ಕೊಂಬಂದಿರಿ ವಿಡಿಯೋ ಮಾಡಕ ಅತ್ತೆ ನೀವೇನು ಕೊಡ್ತಾನೆ ಇಲ್ಲ ನನಗೆ. ₹1 ₹2 ಐಟಮ್ ಇದ್ರೆ ನೋಡು. ಏನೂ ಇಲ್ಲ ಅಂತ ಇಲ್ಲಿ. ಏನೂ ಇಲ್ಲ ಅಂದ್ರೆ ನಡಿ, ಅದು ಸಂತೆ ಕೊಡ್ತೀನಿ. ನೋಡ್ತಾನೆ ಮತ್ತೆ ಹೆಂಗಂತಾರೆ ಅಂತ. ಅಲ್ಲಿ ಡವ್ ಶಾಂಪು ಇದೆ, ಕೊಡ್ಸಿ ಅತ್ತೆ. ಡವ್ ಶಾಂಪುನ ಯಾಕೆ ತಲೆಗೆ ಹಾಕೊಳಕ್ಕೆ? ಎಷ್ಟು ಕಾಸು ಅದು? ₹1000. ₹1000. ಒಂದು ಬಂಗಾರಪ್ಪ ಒಂದು ಸೀರೆ ಬರ್ತದೆ, ನಡಿ ಕುತ್ಕೊಂಡು ಬೇಕನ ಹೋಗ್ಬೋದು. ₹1000 ತಲೆಕಾಗ್ತದೆ. ತಲೆಗೆ ₹1 ಶಾಂಪು ಗೊತ್ತಿದ್ದೀರಾ? ಹಾಂ ಏನು ತಗೋತೀವಿ? ಪ್ಲೇಟ್ ಚೆನ್ನಾಗಿದೆ ನೀವು. ಅವೆಲ್ಲ ಹೊಡೆದಿಕ್ಕಿ ಸುಮ್ಮನೆರಮ್ಮ ತೊಳೆಯಕ್ಕೆ ಹೋಗಿ. ಇಲ್ಲ ಅಂತ ಇಲ್ಲ ಅತ್ತೆ, ನಾನು ನೋಡಿಲ್ಲ. ನಿಮ್ಗೆ ಏನಿದ್ರು ಪ್ಲಾಸ್ಟಿಕ್ಗಳು ಮಡಕೆಗೆ ಕೊಟ್ಬಿಡ್ಬೇಕು. ನೀವು ಮಡಕೆಗೆ ಹಾಳು ಮಾಡಿ ಕುಂತಿಯಲ್ಲ. ಮತ್ತೆ ಇದೇನಿದು ಚೆನ್ನಾಗಿದೆ ನೋಡಿ. ಏನಕ್ಕಿದು? ಈ ಕ್ಯಾಪ್ ಹಾಕಿ ತೆಗೆಸುತ್ತಾ ಅಲ್ಲಿ ಅಡುಗೆ ಅರ್ಥ ಆಗಿರ್ತದೆ. ನಡಿ ಮತ್ತೆ ಇದೊಂದು ಕೊಡ್ಸಿ. ಮನೆಗಿರವೆಲ್ಲ ಹೊಡೆದಿಕ್ಕ ತಿಕ್ಕಲ್ ಕಲ್ದಿರೋ ಅಂತ ಕೊಡ್ಸಂತೆ. ನಡಿ ಹೇಳ್ಕೊ ಬಾ. ಅತ್ತೆ ಬೈ. ಮತ್ತೆ ಚಾಕ್ಲೇಟ್ ಅಂತ ಮತ್ತೆ 189 ಅಂತೆ. ₹1 ಕಾಫಿ ಚಾಕ್ಲೇಟ್ ತಗೊಂಬಂದ್ರೆ 120 ಮತ್ತೆ ಏನೂ ಕೊಡ್ಸಲ್ಲ ನೋಡಿ ಫ್ರೆಂಡ್, ಎಷ್ಟು ಚೆನ್ನಾಗಿದೆ. ಅತ್ತೆ ಬನ್ನಿ, ಈ ಬಾಕ್ಸ್ ನೋಡಿ ಹೆಂಗಿದೆ, ಚೆನ್ನಾಗಿದೆ. ತಗೊಳ್ಳೋಣ ಅತ್ತೆ. 2 ಮಗು ಬಟ್ಟೆಗಳಿಡಕ್ಕಾಗುತ್ತೆ. ಏನೋ ಬಟ್ಟೆಗಳಿಗೆ ಡಬ್ಬ ಬೇಕಾ? ನೋಡಿ ಎಷ್ಟು ಕಾಸು? ₹600 ಒಂದು 600. ಟಮಾಟ ಕ್ರೇಟ್ಗಳು ಬಾ ಕೊಡ್ತಾನೆ ಬಾ. ಯಾರು? ದೇವರಾಜನ್ ಕೊಡ್ತಾನೆ ಬಾರೆ. ಫ್ರೆಂಡ್ಸ್ ಮತ್ತೆ ನೋಡಿ ಫ್ರೆಂಡ್ಸ್, ಬರೀ ಎಂತ ನೋಡ್ತಾರೆ ಅಂತ ಈ ತಾಮ್ರದ್ದು. ಇಂಥದ್ರಾಗ ಟೀ ಕುಡಿಬೇಕು, ಇಂಥದ್ರಾಗ ಟೀ ಕುಡಿಬೇಕು ಗೊತ್ತಾ? ಎಲ್ತ್ ಒಳ್ಳೇದು. ಇಂಥದ್ರಾಗ ಟೀ ಕುಡಿಬೇಕು. ಎಲ್ಲ ಪ್ಲಾಸ್ಟಿಕ್ ಬಾಳು ಪಟ್ರೆ ಎಲ್ಲ ಹಾಕಿ ಕುಡಿತೀರಿ. ಬಂದು ಹೇಗಿದೆ? ಇದು ಚೆನ್ನಾಗಿದೆ ಅಲ್ಲ? ಚೆನ್ನಾಗಿ. ಏನಕ್ಕಿದ? ನೀನು ಕಾಫಿ ಕೊಡ್ತೀನಿ. ಕಾಫಿ ಕುಡಿಯೋದಿದ್ರೆ ಯಾವುದಕ್ಕೆ? ಇದಾ ಚೌಟತ್ತೆ ಸ್ಪೂನ್ ಥರದ್ದೇ ಬರುತ್ತೆ. ನೀವು ಇದೇನಿತ್ತು? ಇಲ್ಲೆಲ್ಲ ಸಾರುಗಳು ಕುತ್ಕೊಂಡಲ್ಲೇ ಅದಕ್ಕೊಂದು ಸಾರು. ಅಯ್ಯೋ, ಇವಾಗ ಡಿಸೈನ್ ಅಂತ ಇವೆಲ್ಲ ನಿಮ್ಗೇನು ಆಗಿನ ಕಾಲದಲ್ಲೇ ಇದೆ, ನಿಮ್ಗೇನು ಗೊತ್ತಾಗಲ್ಲ. ಅಲ್ಲೇ ಇದ್ರಾಗ ಹೆಂಗೆ ತಿನ್ನೋದು? ತಿನ್ನೋದಲ್ಲ ಅಲ್ಲಿ ಎಂತ ಹಾಕ್ಕೊಳೋದು? ಹಿಂಗೆ ಹಿಂಗೆ ಬುಕ್ಸ್ ಹಿಂಗೆ ಹಾಕೋಣ. ಅತ್ತೆ ನಮ್ಮ ಕಾಲದಾಗೆಲ್ಲ ಹಿಂಗಿರಲಿಲ್ಲ. ನೋಡತ್ತೆ, ನೀವು ಏನು ನೋಡ್ತೀರಾ ಆಚೆ ಬಂದು ನೋಡ್ಬೇಕು. ಅತ್ತೆ ಟೀ ಕುಡಿತೀರಾ ಜಾಸ್ತಿ? ಅಯ್ಯೋ ನಮ್ಮ ಮನೆಗೆ ಇದೇನೆ ಅದು ಆಲೂಗಡ್ಡೆ ಸ್ಮ್ಯಾಶ್ ಮಾಡೋದು. ಆಲೂಗಡ್ಡೆ ಇಟ್ಕೊಳ್ಳೋದು. ಇಟ್ಕೊಳ್ಳಲ್ಲಿ ನಿಂಗೆ ಇದೇನೆ ನಾಲ್ಗೆ ಕ್ಲೀನ್ ಮಾಡ್ಕೊಳತ್ತೆ. ಟಂಗ್ ಕ್ಲೀನರು. ನಾಲ್ಗೆಲ್ಲಿ ಏನಾದರೂ ಕೊಳೆ ಇರ್ತದ, ಅದನ್ನ ಕ್ಲೀನ್ ಮಾಡ್ತೀರಾ? ನೋಡಿ ಯಾಕೆ ಅವ್ರ ಬೆಳ್ಳುಳ್ಳಿ ಗಟ್ಟಿಗಿಲ್ಲ? ಹಿಂಗೆ ಬೆಳ್ಳಗಳು ಗಟ್ಟಿಗೆ ಇಡ್ತಾರೆ. ಆದರೆ ಹಿಂಗೆ ಇಟ್ಕೊಂಡು ನೋಡಿ, ಹಿಂಗೆ ಇಲ್ಲೇ ಒಂದು ಗೊತ್ತಾಗಿದೆ. ನೀವೇನು ಮತ್ತೆ ನೀನು ಏನು ಗೊತ್ತಿಲ್ಲ ನಿಮಗೆ. ಇದೇನೆ ಅತ್ತೆ ಇದು ಚಪಾತಿ ಸುಡೋದು, ಪುಲ್ಕ ಮಾಡ್ತಾರಲ್ಲ ಅದು. ಮತ್ತಿದೇನೆ ಅದು ಇದು ಬಿಟ್ಟು ಹಿಂಗೆ ಇಟ್ಕೊಂಡು ಏನಾದರೂ ಹಾಕೋಕ್ಕೆ, ಸೊಪ್ಪು ತರಕಾರಿ ಹಣ್ಣು ಏನಾದ್ರು ತೊಳೆದ್ಬಿಟ್ಟು ಇದ್ರಲ್ಲಿ ಹಾಕಕ್ಕೆ ಸೋರುತ್ತೆ. ಇದೇನೆ ಅದು ಇದು ಮಾಡೋದಕ್ಕೆ, ಏನಾದರೂ ಬೇಯಿಸ್ಕೊತೀರಲ್ಲ, ನೀವು ನಾನ್ ವೆಜ್ ತಿಂದಿರ್ತೀರಲ್ಲ, ಪುಲ್ಕ ಮಾಡ್ಬೋದು. ಬೆಲೆ ಮಾಡಿರೋ ಥರ ಹೇಳ್ತಾ ಇದೆಯಲ್ಲ. ಬಾತೆ. ಡಿ-ಮಾರ್ಟ್ ಶಾಪಿಂಗ್ ಮುಗೀತು ಇಲ್ಲಿಗೆ. ನಮ್ಮ ಅತ್ತೆ ಹತ್ರ ನಾನು ಬೈಸ್ಕೊಂಡು ತುಂಬ ಸಾಕಾಗ್ಬಿಟ್ಟಿದೆ, ಸುಸ್ತಾಗಿ.
ಇದನ್ನು ಬಿಸ್ಲಾಗ ಗುಳಿ ಮಾಡ್ತೀನಿ ನಡಿಯಲೇ ಇನ್ನು ಮನೆಗೆ ಹೋಗೋಣ ನಡಿಯ ಟೈಮ್ ಏನು ತಿನ್ಕೊಂಡು ಹೋಗೋಣ? ಊಟ ತಿಂದು ಮತ್ತೆ ಮನೆಗೆ ನಡಿಯ ಮನೆ ತಿನ್ನ ನಡಿ ತಿನ್ಕೊಂಡು ಬೇರೆ ಹೋಗಿ ಬೇರೆ ದುಡ್ಡಿತ್ತು ನಡಿ ಮಾಡಿರ ಅತ್ತೆ ಹೇಳಿ ಬನ್ನಿ ಇಲ್ಲಿ ಅತ್ತೆ. ಹೇಳಿ ಅತ್ತೆ ಈ ಬಾಕ್ಸ್ಗಳಿಗೆಲ್ಲ ಐಟಮ್ಸ್ ಕೊಡ್ತೀನಿ, ಸ್ವಲ್ಪ ಫಿಲ್ ಮಾಡಿಬಿಡಿ ಅತ್ತೆ. ಐಟಮ್ಸ್ ಎಲ್ಲ ಹಂಗೆ ಇದೆ, ನಿಮ್ಮ ಮಗ ನೆನೆ ತಂದು ಹಂಗೆ ಇಟ್ಟಿದ್ದಾರೆ, ಇದಕ್ಕೆಲ್ಲ fill ಮಾಡ್ಬಿಡಿ ಅತ್ತೆ. ಈ ಡಿಮಾರ್ಟ್ ಹೋಗೋ ಹೊತ್ನಾಗ ಏನು ಹೇಳಿದೆ, ಬರೀ ಬಾಕ್ಸ್ಗಳು ಅಷ್ಟೇ ತಗೊಳೋದು ನಾನು. 500 ರೂಪಾಯಿ ಅಷ್ಟೇ ಅಷ್ಟೇ ಖರ್ಚಾಗೋದು. 500 ರೂಪಾಯಿಗೆ ಮನೆಗೆ ಕರ್ಕೊಂಬತ್ತೀನಿ ಅಂತ ಹೇಳಿದ್ದು. ಅಷ್ಟೇ ಅಲ್ವಾ ಅತ್ತೆ? ಎಲ್ಲೇ 3 ವರ್ಷ ಇಟ್ಕೊಂಡಲ್ಲಿ ಅದ್ಮ್ಯಾಗ ಎಲ್ಲಾದ್ರೂ ಹೋಗಿ ಬಿಡಿ. ಇದು ಬೇಕತ್ತೆ ಅದು ಬೇಕತ್ತೆ ಅದು ಬೇಕತ್ತೆ ಇದು ಬೇಕು 3 ವರ್ಷ ಹೋಯ್ತದೆ ಕಾಸಿಗೆ. ಇದು ನೋಡಿ ಎಷ್ಟು ಚೆನ್ನಾಗಿದೆ ಅತ್ತೆ. ಏನ ಕಿಚನ್ಗೆ ಎಷ್ಟು ಚೆನ್ನಾಗಿ ಯಾವ್ ಚೆನ್ನಾಗಿರಲ್ಲ. 3 ದಿನಕ್ಕೊಂದ್ಸತಿ ತಕೊಂಬ ಹೊಡೆದಿಕ್ಕು ತಿರ್ಗೋಗ್ ತಕೊಂಬ. ಇದು ಚೆನ್ನಾಗೈತೆ ಮತ್ತೆ ಇದು ನೋಡಿ ಜ್ಯೂಸ್ ಕುಡಿಯಕ್ಕೆ ಅಂತ ಎಷ್ಟಾಗಿ ವೀಕ್ ನಮ್ಮ ಮನೆಗ ಆಗಿದೆ ಅತ್ತೆ. ಅಲ್ಲ ಕಸ ಹಾಕಿದ್ರೆ ನೋಡೋಗಿ ಎಷ್ಟು ಬಾಟ್ಲಿ ಬಿದ್ದಾವಂತವು. ಹೋಗಿ ಬಿಡಿ ಅತ್ತೆ, ನಿಮ್ಮ ಮಗ ತಾನೇ ದುಡ್ಡು ಕೊಡೋದು. ಅದಕ್ಕ ಅವ್ನ ನಾಳೆ ಮಾಡಿಕ್ಕೆ ಬಿಡು. ಅವನಾಗ್ಲೂ ರಾತ್ರಿ ದುಡ್ದು ಈ ಐಟಮ್ಗಳಿಗೆ ಆಗೋಯ್ತು. ಈ ಐಟಮ್ಗಳಿಗೆ ದುಡ್ಡು ತಂದಿಕ್ಕೆ ಆಗೋತಾನ ಅವ್ನು. ನೀನು 500 ರೂಪಾಯಿ ಖರ್ಚು ಮಾಡತ್ತಾಗ 3,000 ಖರ್ಚು ಮಾಡಿ ಅವ್ನು ದುಡ್ಕೊಂಬಂದು ಹಾಕಿದ್ಕ ನೀನು ತಿಂದಾಡ್ಗೆ ನುಂಡಾಡ್ಗೆ ನೋಡ